ಮಾಡಬೇಕಲ್ಲ ನಾವು. ಯಾರ್ ಫಾರ್ ಎಲೆಕ್ಷನ್. ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗುತ್ತೆ. ಸರ್ ಈಗ ಒಂದು ನಿಮಿಷ ಸರ್, ಈಗ ಒಂದು ನೀವು ಜನರಲ್ ಪಾರ್ಟಿನೂ ಕೂಡ ಏರ್ಪಡಿಸಿರುವಂತದ್ದು, ಒಂದ್ ಕಡೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ, ನಿಮ್ಮ ಹೇಳಿಕೆಗಳು ಎಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಯಾವ್ದಾದ್ರು ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್. ಏನ್ ಸರ್ ಇದು? ಏನ್ ಸ್ಪಷ್ಟ ಅಲ್ಲಲ್ಲ, ಏನಾರ ಒಂದು ಕ್ಲಾರಿಫಿಕೇಟ್ ಹೇಳ್ಬೇಕಲ್ಲ ಸರ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಗವರ್ನಮೆಂಟ್. ಡಿನ್ನರ್ ರಾಜಕೀಯ ಸಂಬಂಧ ಇಲ್ಲ. ಯಾವಾಗಲೂ ಕೊಡ್ತಾ ಇರ್ತೀನಿ, ಆಗಾಗ ಸೇರ್ತಾ ಇರ್ತೀವಿ, ಆಗಾಗ ಊಟಕ್ಕೆ ಸೇರ್ತೀವಿ, ಊಟ ಮಾಡ್ತೀವಿ, ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ. ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದನ್ನ ಬಿಟ್ರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ. ಹೈಕಮಾಂಡ್ ಈಗ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್. ಆಮೇಲೆ ನೋಡೋಣ ಅದನ್ನ ಏನ್ ಹೇಳ್ತಾರೆ ಹೈಕಮಾಂಡ್ ನೋಡಿ. ನವೆಂಬರ್ ಕ್ರಾಂತಿ ಎಲ್ಲ ಚರ್ಚೆ ಆಗುತ್ತಲ್ಲ ಸರ್. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಪ್ರಬಲವಾಗಿ. ಇಲ್ಲಿ ನೀವೇ ಹೇಳ್ತಾ ಇರೋದು, ಎಲ್ಲಿ ಕೂಗೇ ಇಲ್ಲ. ನೀವೇನ್ ಮಾಡ್ತಾ ಇರೋದು? ಎಲ್ಲೂ ಇಲ್ವೇ. ಸುಮ್ನೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರಿಂದಲೂ ಸಾಧ್ಯ ಇಲ್ಲ ಅದು. ನಾಟ್ ಓನ್ಲಿ RSS, ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಮಾರ್ಗಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರದು ಅಂತ ಹೇಳಿದ್ದೀವಿ ಅಂತ. ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತಲುಪ್ತಾ ಇದ್ದೀವಿ. ಈಗ ಕ್ಯಾಬಿನೆಟ್ ಯಾವಾಗ ಮಾಡ್ತೀರಾ ಸರ್? ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಗ್ತಾ ಇದಾರೆ ಎಲ್ಲ. ಎಲೆಕ್ಷನ್ ಮುಗಿಲಿ ನೋಡೋಣ. ಜಿಲ್ಲೆಗೆ